ಪ್ರಮುಖ ಆರೋಪಿಗೆ ಅನುಕೂಲ ಮಾಡಿಕೊಟ್ಟು ಆರೋಪ ಪಟ್ಟಿಯಿಂದ ಕೈಬಿಟ್ಟಿರುವುದು ಹಾಗೂ ಡ್ರಗ್ ಪೆಡ್ಲರ್ನಿಂದ ಹಣ ವಸೂಲಿ ಮಾಡಿದ ಗಂಭೀರ ಆರೋಪದ ಮೇರೆಗೆ ರಾಮಮೂರ್ತಿ ನಗರ ಠಾಣೆ ಇನ್ಸ್ಪೆಕ್ಟರ್ ಎಚ್ ಮುತ್ತುರಾಜು ಸೇರಿದಂತೆ 6 ಮಂದಿ ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ಉಮೇಶ್, ಎಎಸ್ಐಗಳಾದ ಫೈರೋಜ್ ಖಾನ್ ಹಾಗೂ ಮಹೇಶ್, ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್, ಕಾನ್ಸ್ಟೇಬಲ್ ಬಸವರಾಜ್ ಅಳ್ಳೊಳ್ಳಿ ಅಮಾನತುಗೊಂಡವರು. ಒಂದೇ ಠಾಣೆಯ ಇನ್ಸ್ಪೆಕ್ಟರ್ ಸಹಿತ 6 ಮಂದಿ ಸಿಬ್ಬಂದಿ ಏಕಕಾಲಕ್ಕೆ ಅಮಾನತುಗೊಂಡಿರುವುದು ನಗರ ಪೊಲೀಸ್ ವಿಭಾಗಕ್ಕೆ ಎಚ್ಚರಿಕೆಯ ಸಂದೇಶ ರವಾನಿಸಿದೆ. ರಾಜ್ಯದಲ್ಲಿ ಮೋಸ್ಟ್ ವಾಂಟೆಡ್ ಕಳ್ಳನಾಗಿರುವ ಒಬ್ಬ ದುಬೈನಲ್ಲಿ ದೊಡ್ಡ ಮೊಬೈಲ್ ಫೋನ್ ಶೋರೂಮ್ ಮಾಲೀಕ. ತಾನು ಕದ್ದ ಹಣವನ್ನ ಹವಾಲ ಮೂಲಕ ದುಬೈಗೆ ಸಾಗಿಸಿ ವೈಟ್ ಮನಿಯನ್ನಾಗಿ ಬದಲಿಸಿ ಐಷಾರಾಮಿ ಜೀವನ ನಡೆಸುತ್ತಿದ್ದ ಈ ಕಿಲಾಡಿ ಕಳ್ಳ ಈಗ ಮಾಗಡಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಮೂಲತಃ ಕಡೂರಿನವನಾದ ಈತನ ಹೆಸರು ಸಾದಿಕ್. ಈ ಕಳ್ಳನ ಇತಿಹಾಸ ಯಾವುದೇ ಕ್ರೈಮ್ ಥ್ರಿಲ್ಲರ್ಗಿಂತ ಕಡಿಮೆ ಇಲ್ಲ. ದುಬೈನಲ್ಲಿ ವಾಸವಾಗಿದ್ದ ಈತ ಪ್ರತಿಯೊಂದು ಕಳ್ಳತನಕ್ಕೂ ದುಬೈನಿಂದ ವಿಮಾನದಲ್ಲಿ ಮುಂಬೈಗೆ ಬಂದಿಳಿದು ಕರ್ನಾಟಕಕ್ಕೆ ಬಂದು ಸರಣಿ ಕಳ್ಳತನ ಮಾಡಿ ಮತ್ತೆ ವಿಮಾನದ ಮೂಲಕವೇ ದುಬೈ ಸೇರುತ್ತಿದ್ದ. ಯಾವುದೋ ಉದ್ದೇಶಕ್ಕೆ ಆಯೋಜಿಸಲು ನಿಶ್ಚಯಿಸಲಾಗಿದ್ದ ಹಾಸನದ ಸ್ವಾಭಿಮಾನ ಸಮಾವೇಶ ಪಕ್ಷದ ಹಾಗೂ ಸರ್ಕಾರದ ಶಕ್ತಿ ಪ್ರದರ್ಶನದ ಜನಕಲ್ಯಾಣೋತ್ಸವ ಸಮಾವೇಶದ ಮೂಲಕ ಮುಕ್ತಾಯಗೊಂಡಿದೆ. ಆ ಮೂಲಕ ವಿಪಕ್ಷಗಳಿಗೆ ಕಾಂಗ್ರೆಸ್ ಪಾರ್ಟಿ ಬಿಸಿ ಮುಟ್ಟಿಸುವ ಪ್ರಯತ್ನವನ್ನಂತೂ ಮಾಡಿದೆ. ದೇವೇಗೌಡರ ಕರ್ಮಭೂಮಿಯನ್ನೇ ಸಮಾವೇಶಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದ ಸಿದ್ದರಾಮಯ್ಯನವರ ಆಪ್ತ ವಲಯದ ಸಚಿವರು ಹಾಗೂ ಶಾಸಕರು ಕಿಕ್ಕಿರಿದು ತುಂಬಿದ್ದ ಜನಸ್ತೋಮವನ್ನು ಚೆನ್ನಾಗಿಯೇ ಬಳಸಿಕೊಂಡರು. ದೇವೇಗೌಡರ ಕುಟುಂಬವೇ ಸಮಾವೇಶದ ಪ್ರಮುಖ ಟಾರ್ಗೆಟ್ ಆಗಿತ್ತು. ಮಲೆನಾಡ ಭಾಗದಲ್ಲಿ ಪಶ್ಚಿಮ ಘಟ್ಟ ವಲಯ ವ್ಯಾಪ್ತಿಯ ನೈಸರ್ಗಿಕ ಸಂಪತ್ತಿನ ರಕ್ಷಣೆಗೆ ಸರ್ಕಾರ ಮತ್ತು ಅರಣ್ಯ ಇಲಾಖೆ ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿರುವ ಸಂದರ್ಭದಲ್ಲಿಯೇ ಕೆಲವು ಅರಣ್ಯ ಭೂಮಿ ಒತ್ತುವರಿದಾರರು ಸದ್ದಿಲ್ಲದೆ ತಮ್ಮ ಅನುಭವದ ಜಮೀನನ್ನ ಮಾರಾಟ ಮಾಡಿರುವುದು ಪತ್ತೆಯಾಗುತ್ತಿವೆ. ಅರಸಾಳು, ಹೊಸನಗರ ವಲಯ ಹಾಗೂ ಮುಗುಡ್ತಿ ವನ್ಯಜೀವಿ ವಲಯ ವ್ಯಾಪ್ತಿಯಲ್ಲಿ ಕೆಲವು ಒತ್ತುವರಿದಾರರಿಂದ ಅರಣ್ಯ ಭೂಮಿ ಮಾರಾಟವಾದ ಬಗ್ಗೆ ತಿಳಿದು ಬಂದಿದೆ.